ಒಲಿವನೋ ಎಂತೊಲಿವನು ಗುರು ಶಂಭುಲಿಂಗ, ಕರುಣತ್ರಯದ ದೋಷವಿರೇ ಎಂತೊಲಿವನು ಅಂತ ಹೇಳ್ತಾರೆ. ಭಗವಂತ ನಮಗೆ ಒಲಿ ಅಂದ್ರೆ ಹೆಂಗೆ ಒಲಿತಾನೆ? ಅನೇಕ ದೋಷಗಳು ನಮ್ಮೊಳಗಿಟ್ಟುಕೊಂಡು ಪರಮಾತ್ಮನಿಗೆ ನಾವು ಒಲಿ ಅಂದ್ರೆ ಹೆಂಗೆ ಒಲಿತಾನಪ್ಪ? ಹೆಜ್ಜೆಗೊಂದು ತಪ್ಪು ಮಾಡ್ತೀಯ, ಅನೇಕ ತಪ್ಪುಗಳ ನಿನ್ನೊಳಗಿಟ್ಟುಕೊಂಡು ಕಲ್ಮಶ ಭಾವನೆಗಳನ್ನು ನಿನ್ನೊಳಗಿಟ್ಟುಕೊಂಡು ಪರಮಾತ್ಮನ ಧ್ಯಾನ ಮಾಡ್ತಿ, ಜಪ ಮಾಡ್ತಿ, ತಪ ಮಾಡ್ತಿ, ಯೋಗ ಮಾಡ್ತಿ, ಭಜನೆ ಮಾಡ್ತಿ, ಒಲೆಯಂಗಿಲ್ಲ. ಶಿವನು ಒಲುಮೆ ಆಗಬೇಕಾದರೆ ನಾವು ಏನು ಮಾಡಬೇಕು? ದೇವಿಯನ್ನು ಒಲಿಸ್ಕೋಬೇಕಾದ್ರೆ ನಾವು ಏನು ಮಾಡಬೇಕು? ಗದ್ದಲ ಮಾಡಬೇಡ್ರಿ. ಜೈ ಯಲ್ಲಾಲಿಂಗ. ಭಗವಂತನನ್ನು ಒಲಿಸ್ಕೋಬೇಕಾದ್ರೆ ನಾವು ಏನು ಮಾಡಬೇಕು? ಯಾಕ್ರಿ ಅಮಾಸಿ ಬಂತು ಅಂದ್ರೆ ಎಲ್ಲ ದೇವರಿಗೆ ನೈವೇದ್ಯ ಕೊಡ್ತೀವಿ, ಕಾಯಿ ಹೊಡಿತೀವಿ, ಉಪವಾಸ ಇರ್ತೀವಿ, ಬಡವರಂತೀವಿ, ಸಾಧು ಸಂತರು ಬಂದ್ರೆ ದಾನ ಮಾಡ್ತೀವಿ, ಮುತ್ತೈದೆತನ ಕರ್ಕೊಂಡು ಹೋಗಿ 5 ಮಂದಿಗೆ ಮುತ್ತೈದೆಯರಿಗೆ ಉಣಿಸ್ತೀವಿ, ಲಕ್ಷ್ಮೀ ಪೂಜಾ ಮಾಡ್ತೀವಿ, ಶರಣ್ ನವರಾತ್ರಿ ಬಂದರೆ 9 ದಿವಸ ಉಪವಾಸ ಇದ್ದು ಘಟ ಸ್ಥಾಪನೆ ಮಾಡ್ತೀವಿ, ಜ್ಯೋತಿ ಹಚ್ಚಿ ಜ್ಯೋತಿಯನ್ನು ಕಾಯ್ತೀವಿ. ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಯಾಕಾಗಲ್ದು? ಭಕ್ತಿಯೊಳಗರೆ ಕಡಿಮಿಲ್ಲ, ನೇಮ ನಿತ್ಯ ಮಾಡ್ತೀವಿ, ಸಾಧು ಸಂತರಿಗೆ ದರ್ಶನ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಪುರಾಣ ಕೇಳ್ತೀವಿ. ಯಾಕ ನಮಗೆ ಪರಮಾತ್ಮನ ಆಶೀರ್ವಾದ ಆಗಲ್ಲಾಗ್ಯದ? ಶಿವನು ಒಲುಮೆ ನಮಗೆ ಯಾಕೆ ಆಗಲ್ಲಾಗ್ಯದ? ಮಹಾತ್ಮರು ಕೇಳ್ತಾರೆ. ಶರ್ಭೂಷಣ ಶಿವಯೋಗಿಗಳು ಕೇಳ್ತಾರೆ, ಹೆಂಗ್ ಒಲಿತಾನಪ್ಪ ನಿನಗ? ಹೆಂಗ್ ಒಲಿತಾನ? ನಿನ್ನೊಳಗೆ ಮಕ್ಕಳು ದೋಷಗಳದಾವ. ದೋಷ ಅಂದ್ರೆ ಏನ್ರಿ? ತಪ್ಪುಗಳು ಬಹಳ ಮಾಡಿದಿ. ಹೆಂಗೆ ಕನ್ನಡಿ ಮೇಲೆ ಧೂಳು ಕುಂತರ ನಿಮ್ಮ ಮುಖ ಕಾಣಂಗಿಲ್ಲೋ, ನಿಮ್ಮ ಮನೆ ಕನ್ನಡಿ ಇರ್ತದ, ಅದ್ರ ಮ್ಯಾಲ ಧೂಳು ಕುಂತಿರ್ತದ. ಆ ಧೂಳು ಕುಂತಾಗ ನಿಮ್ಮ ಮುಖ ಕಾಣಂಗಿಲ್ಲ. ಆ ಕನ್ನಡಿ ಸ್ವಚ್ಛ ಮಾಡಿದ್ರಿ ಅಂದ್ರೆ ನಿಮ್ಮ ಮುಖ ಸ್ವಚ್ಛ ಕಾಣಿಸ್ತದ. ಇಲ್ರಿ, ನಾವು ತಪ್ಪೇ ಮಾಡಿಲ್ಲ, ನಾವು ಸುಳ್ಳೇ ಹೇಳಿಲ್ಲ, ನಾವು ಕಳತನ ಮಾಡಿಲ್ಲ, ಮೋಸ ಮಾಡಿಲ್ಲ, ನೀವು ಹೆಂಗೆ ದೋಷದ ಅಂತೀರಿ? ನಾವರೇ ಏನು ತಪ್ಪು ಮಾಡಿಲ್ಲ, ಖರೆ ಎಲ್ಲ ಒಳ್ಳೆ ಕೆಲಸ ಮಾಡ್ಕೋತೇ ಬಂದೀವಿ. ಆದ್ರೂ ನೀವು ಕೂಡ ತಪ್ಪು ಮಾಡಕತ್ತೀರಿ ಅಂತ ನೀವು ಹೇಳಕತ್ತೀರಿ. ನಾ ಹೇಳಿಲ್ಲ, ಈ ಮಾತು ಶರಣರು ಹೇಳ್ತಾರೆ. ಒಂದು ದಿನ ನಿನ್ನ ಬಾಯಿಗೆ ಶಿವನಾಮ ಬರಲಿಲ್ಲ, ತಾಯಿ ಮಗುವನ್ನ
ಜೋಗುಳ ಹಾಡಿ ಮಲಗಿಸ್ತಾಳೆ. 1 ತಾಸು 2 ತಾಸು ಬಿಟ್ಟು ಮಗು ಹಸಿವಾದಾಗ ಹೇಳ್ತದೆ. ಅದು ಎದ್ದು ಸುಮ್ಮನೆ ಕೂಡಂಗಿಲ್ಲ ಮಗು. ಆ ಮಗು ಅಳಲಕ್ಕೆ ಪ್ರಾರಂಭ ಮಾಡ್ತದೆ. ಆ ಮಗು ಜೋರಾಗಿ ಅಳ್ಳಲ್ಕತ್ತು ಅಂದ್ರೆ ಹಡದ ತಾಯಿ ಕರಳ ಸಮ ಕೂಡಂಗಿಲ್ಲ. ಓಡಿ ಬಂದು ತನ್ನ ಎದೆ ಹಾಲನ್ನು ಕುಡಿಸ್ತಾಳೆ. ಅದು ಅಳ್ಳಿಲ್ಲ, ಅದು ಹಂಗೆ ಮನ್ಕೊಂತು ಅಂದ್ರೆ ತಾಯಿ ಬಂದು ಎದೆ ಹಾಲು ಕುಡಿಸಂಗಿಲ್ಲ. ಹೇಗೆಯೋ ಪರಮಾತ್ಮನ ಧ್ಯಾನ ನೀ ಮಾಡಲಿಲ್ಲ, ಪರಮಾತ್ಮನ ಸ್ಮರಣೆ ಮಾಡಲಿಲ್ಲ, ಪರಮಾತ್ಮನ ಸೇವಾ ಮಾಡಲಿಲ್ಲ, ಪರಮಾತ್ಮನ ಜಪ ಮಾಡಲಿಲ್ಲ, ತಪ ಮಾಡಲಿಲ್ಲ, ದೇವಿ ಘಟ ಸ್ಥಾಪನೆ ಮಾಡಲಿಲ್ಲ, ಶರನ್ನವರಾತ್ರಿಗೆ ನೀವು ವ್ರತ ಮಾಡಲಿಲ್ಲ ಅಂದ್ರೆ ತಪ್ಪು ಮಾಡ್ದಂಗ. ಬಸವಣ್ಣನವರು ಹೇಳ್ತಾರೆ, ನೀ ಕೊಟ್ಟ ದ್ರವ್ಯವ ನಿನಗರ್ಪಿಸದಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು. ಇದು ನೀ ಕೊಟ್ಟ ಶರೀರದ ಪರಮಾತ್ಮನಿಗಾಗಿ ಬಂದ ಕಾಯ ನೋಡಿ ಕೆಡಿಸಲಾಗದು. ಅವ್ರು ಹೇಳ್ತಾರವ್ರು, ಇದು ಕಾಯ ಏನದಲ್ಲ ಪರಮಾತ್ಮನಿಗಾಗಿ ಬಂದಿರತಕ್ಕಂಥದ್ದು, ಕೆಡಿಸಬಾರ್ದು. ಯಾವುದು ತಿನ್ನಬೇಕು ಅದು ತಿನ್ನಲಾರ್ದೆ ಕೆಡಿಸ್ಕೊಂತೀವಲ್ಲ ಅದು ತಪ್ಪು ಮಾಡ್ದಂಗೆ. ಯಾವುದು ಮಾತಾಡಬೇಕು ಅದು ಮಾತಾಡಂಗಿಲ್ಲ. ನಾವು ಮಾತಿನೊಳಗೆ ತಪ್ಪು ಮಾತಾಡ್ತೀವಿ. ಬಸವಣ್ಣವ್ರು ಅದಕ್ಕೂ ಒಂದು ವಚನ ಬರೆದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಬರೇ ಮುತ್ತಲ್ಲಿಲ್ಲ, ಅವರು ಮುತ್ತಿನ ಹಾರದಂತಿರಬೇಕು. ನೋಡು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನೋಡು, ನುಡಿದರೆ ಲಿಂಗ ಮೆಚ್ಚಿ ಹೌದನ್ಬೇಕಂತ ಜನ ಮೆಚ್ಚಿ ಅಲ್ಲ, ಮಂದಿ ಮೆಚ್ಚಿ ಅಲ್ಲ, ಪರಮಾತ್ಮ ಮೆಚ್ಚಬೇಕಂತ ನೀ ಮಾತನಾಡಿದೆ ಅಂದ್ರೆ ಮಾತೇ ಜ್ಯೋತಿರ್ಲಿಂಗ. ಮಹಾತ್ಮರದು ಒಟ್ಟಾರೆ ಹೇಳಬೇಕು ಅಂದ್ರೆ ಅವ್ರ ನಿಲುವು ಏನದ ಅಂತ ಕೇಳಿದ್ರೆ, ಸದಾವಕಾಲ ಪರಮಾತ್ಮನ ಚಿಂತನೆಯೊಳಗೆ ಯಾರು ಇರ್ತಾರೆ ಅವನಿಗೆ ಸಾಕ್ಷಾತ್ಕಾರ ಆಗ್ತದೆ.